ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಮನೆಯಲ್ಲೇ ಸುಲಭವಾಗಿ ಈಸಿಯಾಗಿ ಗೋಬಿ 65 ಯಾವ ಥರ ಮಾಡೋದಂತ ನೋಡುವ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತೊಳೆದು ಇದ್ರಾಗೆಲ್ಲ ಹುಳ ಇರ್ತದೆ. ತೊಳೆದು ಉಪ್ಪು ನೀರಿಗೆ ಹಾಕಿ ತೊಗೊಳ್ಳಿ. ಹಂಗೆ ತೊಗೊಳಕ್ಕೆ ಹೋಗಬೇಡಿ. ಈ ಥರ ಕಟ್ ಮಾಡ್ಕೊಳ್ಬೇಕು. ಸೈಜು ಸ್ವಲ್ಪ ಸಣ್ಣ ಸಣ್ಣದೇ ಇರಬೇಕು. ಕಟ್ ಮಾಡ್ಕೊಂಡು ಒಂದು ದೊಡ್ಡದಾಗಿದ್ದು ಗೋಬಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲ ತೊಗೊಂಡು ಕಟ್ ಮಾಡಿಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋಂಥ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪುಡಿ, ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ 2 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಚಮಚ ಇದು, ಸಣ್ಣದು. ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಚಮಚದಷ್ಟು. ನೋಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು, ಖಾರ ನೋಡ್ಕೊಂಡು ಹಾಕ್ಕೊಡಿ. ಖಾರ ತುಂಬ ಇದೆ, ನಾನು 2 ಚಮಚ ಹಾಕಿದ್ದೀನಿ. ನನ್ನ ಕೈಲೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಯನ್ನು ತೊಗೊಂಡಿದ್ದೀನಿ. ನಿಂಬೆ ಹೋಳು ಹೆರಿಸ್ಬಿಟ್ಟು ರಸ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ವೆನಿಗರ್ ಇದ್ದರೆ ಹಾಕ್ಕೊಳ್ಳಿ ನಿಮ್ಮ ಹತ್ರ. ನೋಡಿ, ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮಾಡ್ಕೊಬೋದು ಹಾಕಿ, ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕ್ಕೊಬೋದು. ನೋಡಿ, ಅಕ್ಕಿ ಹಿಟ್ಟು ಕೂಡ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಅರ್ಧ ಕಪ್ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಅಳ್ಳಕ್ಕೆ ಮಾಡ್ಕೊಬಾರ್ದು. ಇದಕ್ಕೆ ಬೈಂಡಿಂಗ್ ಆಗಬೇಕು, ಇದಕ್ಕೆ ಹೊಂದ್ಕೊಳ್ಬೇಕು ಹಿಟ್ಟು. ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ಒಂದ್ಸಲ ಮಿಕ್ಸ್ ಮಾಡಿ ಆಯಿತು. ಈಗ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಕಲಿಸ್ಬೇಕು. ಒಂದೇ ಸಲ ನೀರು ಹಾಕಿಬಿಟ್ರೆ ತಿಳು ಆಗಿಬಿಡ್ತೈತೆ. ಅದು ಹಿಟ್ಟು ಹೊಂದ್ಕೊಳ್ಳೋದಿಲ್ಲ. ಅದಕ್ಕೆ ಗೋಬಿಗೆ ಹಿಟ್ಟು ಅದಕ್ಕೆ ಹಿಡ್ಕೊಂಡು ಕುಂತ್ಕೊಳ್ಬೇಕು. ಆ ಥರ ಕಲಿಸ್ಬೇಕು. ತೀರ ತಿಳುವಾಗಿ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ಕಲಿಸ್ಕೋಬೇಕು. ಹಿಟ್ಟೆಲ್ಲ ಅಂಡ್ಕೊಂಡು ಕುತ್ಕೊಳ್ಬೇಕು. ಇದಕ್ಕಿಂತ ಜಾಸ್ತಿ ತಿಳು ಮಾಡ್ಕೊಳಕ್ಕೆ ಹೋಗಬೇಡಿ, ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹಿಟ್ಟು ಈ ಥರ ಹೊಂದ್ಕೊಳ್ಬೇಕು ಗೋಬಿಗೆ. ಈಗ ಎಣ್ಣೆಯಲ್ಲಿ ಬಿಡಬೇಕಿಲ್ಲ, ಎಣ್ಣೆ ಬಿಸಿ ಮಾಡಲಿಕ್ಕಿಲ್ವ. ನೋಡಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಫಸ್ಟಿನೇ. ಈಗ ಒಂದೊಂದು ತೊಗೊಂಡು ಹಿಂಗೆ ಬಿಡ್ತಾ ಹೋಗ್ಬೇಕಿತ್ತ. ಬಿಡಿಸಿ ಬಿಡಿ. ಒತ್ತಟ್ಟಿಗೆ ಬಿಟ್ಟರೆ ಅಂಟ್ಕೊಂತದೆ. ಹಿಂಗೆ ಬಿಡ್ತಾ ಹೋಗ್ಬೇಕು ಒಂದೊಂದು. ಇದು ಎಣ್ಣೆಯಲ್ಲಿ ಎಷ್ಟು ಬಿಡ್ತದೆ ಅಷ್ಟೇ ಬಿಡಿ. ಜಾಸ್ತಿ ಬಿಟ್ಟರೆ ಮತ್ತು ಅಂಗಡಿಕೊಂಡು ಆಗ್ತೈತಿ. ಕಲರ್ ಅದು ಏನು ಹಾಕಲಿಲ್ಲ ನಾನು. ಮನೆಯಲ್ಲಿ ಹೇಗೆ ಮಾಡೋದು ಹಾಗೆ ಮಾಡ್ತಾಯಿದ್ದೀನಿ, ನ್ಯಾಚುರಲಾಗಿ. ಹೊರಗಡೆ ಎಲ್ಲ ಕಲರ್ ಹಾಕಿರ್ತಾರೆ, ಹಾಗಾಗಿ ಕೆಂಪು ಇರ್ತೈತಿ. ಸ್ವಲ್ಪ ಹೊತ್ತು ಬಿಟ್ಟು ಚಮಚ ಹಾಕಬೇಕು. ದರ್ಶನಕ್ಕೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ನೋಡಿ, ಸ್ವಲ್ಪ ಕಡಿಮೆ ಆಗುವಾಗ ನೊರೆ ಇಲ್ಲ, ಹಿಂಗೆ ಬಳಸಿ ಹಾಕ್ಕೊಳ್ಬೇಕು. ಸ್ವಲ್ಪ ಗರಿ ಆಗೋ ತನಕ ಬೇಯಿಸ್ಕೊಳ್ಬೇಕು. ನೋಡಿ, ಎಲ್ಲ ಫ್ರೈ ಆಗಿದೆ. ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ತಗೊಂಡ್ಬಿಡುವ ಕಡೆಗೆ. ಎಲ್ಲವನ್ನೂ ಇದೇ ಥರ ಮಾಡು. ನೋಡಿರಿ, ಎಲ್ಲ ಮಾಡಿ ರೆಡಿ ಆಯಿತು. ಗೋಬಿ 65 ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ಹೇಗೆ ಬಂತಂತ. ಸಪೋರ್ಟ್ ಮಾಡಿ ಹೆಚ್ಚು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗರಿಯಾಗಿ. ದಿಢೀರಂತ ಗೋಬಿ ತಿನ್ಬೇಕಂದಾಗ ಈ ಥರ ಮಾಡ್ಕೊಂಬಿಟ್ರೆ ಯಾವುದು ಹಾಕೋದು ಬೇಡ, ಸಾಸ್ ಬೇಡ, ಎಂತ ಬೇಡ. ತಿನ್ಲಿಕ್ಕೆ ಮಾತ್ರ ಸೂಪರಾಗಿದ್ದಾವೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ.